ಕಾರ್ ಆಕ್ಸಿಡೆಂಟ್ ಆದ ತಕ್ಷಣ ಇನ್ಶೂರೆನ್ಸ್ ಕಂಪನಿಗೆ ಫಸ್ಟ್ ಕಾಲ್ ಮಾಡಬೇಡಿ. ಒಂದು ರಾಂಗ್ ಸ್ಟೇಟ್ಮೆಂಟ್ ಇಂದ ನಿಮ್ಮ ಕ್ಲೈಮ್ ರಿಜೆಕ್ಟ್ ಆಗ್ಬೋದು. ಇನ್ಶೂರೆನ್ಸ್ ಕ್ಲೈಮ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನ್ ಗೊತ್ತಾ, ನಿಮ್ ಸ್ಟೋರಿ. ನೀವು ಆಕ್ಸಿಡೆಂಟ್ ನ ಹೇಗೆ ಎಕ್ಸ್ಪ್ಲೈನ್ ಮಾಡಿದೀರಾ ಅನ್ನೋದು ಕ್ಲೈಮ್ ಡಿಸೈಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವ್ ಹೇಳಿದ್ರಿ ರೋಡ್ ಸೈಡ್ ಅಲ್ಲಿ ಕಾರ್ ಪಾರ್ಕ್ ಮಾಡಿದ್ದೆ, ಹಿಂದೆಯಿಂದ ಬಂದು ಗುದ್ಬಿಟ್ರು. ಆಗ ಇನ್ಶೂರೆನ್ಸ್ ಕಂಪನಿ ಕೇಳ್ಬೋದು, ರೋಡ್ ಸೈಡ್ ಅಲ್ಲಿ ಯಾಕೆ ಕಾರ್ ಪಾರ್ಕ್ ಮಾಡಿದ್ರಿ, ನೋ ಪಾರ್ಕಿಂಗ್ ಏರಿಯಾ ಇತ್ತಲ್ವಾ. ಅದಕ್ಕೆ ಇನ್ಶೂರೆನ್ಸ್ ಎಕ್ಸ್ಪೀರಿಯನ್ಸ್ ಕಡಿಮೆ ಇದ್ರೆ ಫಸ್ಟ್ ಸರ್ವಿಸ್ ಸೆಂಟರ್ಗೆ ಹೋಗಿ ಎಕ್ಸಾಕ್ಟ್ ಆಗಿ ಅವ್ರಿಗೆ ಏನಾಯ್ತು ಅಂತ ಎಕ್ಸ್ಪ್ಲೈನ್ ಮಾಡಿ. ಆಗ ಅವರು ಕ್ಲೈಮ್ ಪ್ರಾಸೆಸ್ಗೆ ಏನ್ ಡಾಕ್ಯುಮೆಂಟ್ಸ್ ಬೇಕು, ಏನ್ ಫೋಟೋಸ್ ಬೇಕು, ಏನ್ ಡೀಟೇಲ್ಸ್ ಬೇಕು ಅಂತ ಗೈಡ್ ಮಾಡ್ತಾರೆ. ಸಪೋಸ್ ಒಂದ್ ಕಾರ್ ಕೀ ಕಳೆದೋಗಿದ್ರೆ ಸೆಕೆಂಡರಿ ಕೀ ಮಾಡಿಸೋದು ಕಂಪಲ್ಸರಿ. ನಾಳೆ ದಿನ ಥೆಫ್ಟ್ ಆದ್ರೆ ಕ್ಲೈಮ್ ಪ್ರಾಸೆಸ್ ಈಸಿ ಆಗುತ್ತೆ. ಆಕ್ಸಿಡೆಂಟ್ ಆದ ತಕ್ಷಣ ಫ್ರಂಟು, ಬ್ಯಾಕು, ಸೈಡು ಎಲ್ಲಾ ಡ್ಯಾಮೇಜ್ ನ ಫೋಟೋಸ್ ಮತ್ತೆ ವಿಡಿಯೋಸ್ ರೆಕಾರ್ಡ್ ಮಾಡಿ. ಸಪೋಸ್ ಫ್ರಂಟು ಮತ್ತೆ ಬ್ಯಾಕ್ ಅಟ್ ಎ ಟೈಮ್ ಡ್ಯಾಮೇಜ್ ಆಗಿದ್ರೆ ವಿಡಿಯೋ ಪ್ರೂಫ್ ಸೇಫ್ ಆಗಿ ಇಟ್ಕೊಳ್ಳಿ. ಇಲ್ಲ ಅಂದ್ರೆ ಇನ್ಶೂರೆನ್ಸ್ ಕಂಪನಿ ಪ್ರೂಫ್ ಕೇಳ್ಬೋದು. ಇನ್ಶೂರೆನ್ಸ್ ಕ್ಲೈಮ್ ಅಲ್ಲಿ ಪಾಲಿಸಿ ಇಂಪಾರ್ಟೆಂಟ್, ಅದಕ್ಕಿಂತ ಇಂಪಾರ್ಟೆಂಟ್ ನಿಮ್ಮ ಸ್ಟೋರಿ, ನಿಮ್ಮ ಡಾಕ್ಯುಮೆಂಟ್ಸ್, ನಿಮ್ಮ ಎವಿಡೆನ್ಸ್ ಮತ್ತೆ ಕ್ಲಿಯರ್ ಕಟ್ ಎಕ್ಸ್ಪ್ಲನೇಷನ್. ಈ ವಿಡಿಯೋ ಪ್ರತಿ ಕಾರ್ ಓನರ್ಗೂ ಶೇರ್ ಮಾಡಿ ಹಾಗೂ ಇದೇ ರೀತಿ ಫಿನಾನ್ಷಿಯಲ್ ಟಿಪ್ಸ್ಗೋಸ್ಕರ ನನ್ನ ಫಾಲೋ ಮಾಡೋದನ್ನು ಮರಿಬೇಡಿ.